ಗೈಸ್, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಬಂದಿರೋದು ಚಂಪಕಧಾಮ ಸ್ವಾಮಿ ಟೆಂಪಲ್ಗೆ. ಇಲ್ಲಿ ವಿಷ್ಣುವಿನ ದೇವರದ ಒಂದು ಆರಾಧನೆಯನ್ನ ಮಾಡ್ತಾರೆ. ಮತ್ತೆ ಇದು ಬೆಂಗಳೂರಿನಿಂದ ಸೆಂಟ್ರ್ ಪಾರ್ಟ್ ಆಗಿರುವಂತ ಮೆಜೆಸ್ಟಿಕ್ ನಿಂದ ಹಿಡ್ಕೊಂಡು 20-25 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ದೇವಸ್ಥಾನ. ಬನ್ನರಘಟ್ಟ ಸರ್ಕಲ್ ಬಂದ್ರೆ ಸಾಕು, ಅಲ್ಲಿಂದ 700 ಮೀಟರ್ ಇಲ್ಲ 200 ಮೀಟರ್ ಅಷ್ಟು ವಾಕ್ ಮಾಡ್ಬೋದು. ಇಲ್ಲ ಡೈರೆಕ್ಟ್ ಆಗಿ ಆಟೋ, ಕ್ಯಾಬ್, ಬಸ್ಸು ಈ ತರ ವ್ಯವಸ್ಥೆಗಳು ಕೂಡ ಇದಾವೆ. ಈ ಒಂದು ದೇವಸ್ಥಾನ ಏನಿದೆ ಅಂತ ಹೇಳಿದ್ರೆ, ಇದು ತುಂಬಾ ಹಳೆಯ ಒಂದು ದೇವಸ್ಥಾನ. ಸರಿಸುಮಾರು ಏನಂತ ಹೇಳಿದ್ರು 800ರಿಂದ 1000 ವರ್ಷಗಳಷ್ಟು ಇತಿಹಾಸನ ಹೊಂದಿರುವಂಥ ದೇವಸ್ಥಾನ ಇದು. ಮತ್ತೆ ನೀವು ಸುತ್ತಲೂ ನೋಡ್ತಿರ್ಬೋದು, ಪ್ರಕೃತಿ ನಡುವೆ ಇದಿರೋದ್ರಿಂದ ಮತ್ತೆ ತುಂಬಾ ಪೀಸ್ ಆಗಿದೆ. ಮತ್ತೆ ಕೋತಿಗಳ ಕಾಟನೂ ಇದೆ, ಸ್ವಲ್ಪ ಹುಷಾರು. ಇತಿಹಾಸನ ಹೊಂದಿರುವಂಥ ದೇವಸ್ಥಾನ ಇದು. ಈ ಒಂದು ದೇವಸ್ಥಾನ ಅಷ್ಟು ಇತಿಹಾಸನ ಹೊಂದಿದೆ ಅಂದಮೇಲೆ ಕೆಲವೊಂದು ಕಥೆಗಳನ್ನ ಕೂಡ ಇದು ಹೊಂದಿದೆ. ಏನಂತ ಹೇಳಿದ್ರೆ, ಇಲ್ಲಿ ವಿಷ್ಣು ದೇವರ ಪ್ರತ್ಯಕ್ಷರಾಗಿರೋಂಥ ಒಂದು ಕಥೆ ಇದೆ. ಮತ್ತೆ ಇಲ್ಲಿ ಮಹರ್ಷಿಗಳು ತಪಸ್ ಮಾಡ್ತಿದ್ರು, ಹಾಗಾಗಿ ಇದು ಪವಿತ್ರ ಕ್ಷೇತ್ರ ಅಂತ ಕೂಡ ಕಥೆ ಇದೆ. ಒಂದು ದೇವಸ್ಥಾನ ಕೂಡ ಇತಿಹಾಸನ ಹೊಂದಿರುತ್ತೆ. ಈ ದೇವಸ್ಥಾನದ ಇತಿಹಾಸ ಏನಂತ ಹೇಳಿದ್ರೆ, ಹೊಯ್ಸಳ ಮತ್ತೆ ಚೋಳರ ಒಂದು ಟೈಮಲ್ಲಿ ಈ ದೇವಸ್ಥಾನವನ್ನ ಕಟ್ಟಿದ್ರು ಅಂತ ಹೇಳಿ ಇತಿಹಾಸಕಾರರು ಅಭಿಪ್ರಾಯ ಪಟ್ಟಿದ್ದಾರೆ. ಮತ್ತೆ ಇದರಲ್ಲಿ ಈ ಒಂದು ದೇವಸ್ಥಾನದಲ್ಲಿ ಸಿಕ್ಕಿರುವಂತ ಒಂದು ಅವಶೇಷ ಆಗಿರ್ಬೋದು, ಶಿಲಾಶಾಸನ, ವಾಸ್ತುಶಿಲ್ಪ ಎಲ್ಲವನ್ನು ನೋಡ್ತಿದ್ದಾಗ ಇದು ದ್ರಾವಿಡ ಶೈಲಿಯಲ್ಲಿ ಕಟ್ಟಿರುವಂತಹ ಒಂದು ದೇವಸ್ಥಾನ ಅಂತ ಹೇಳ್ಬೋದು. ಮತ್ತೆ ಈ ಒಂದು ದೇವಸ್ಥಾನವನ್ನ ವಿಜಯನಗರ ಸಾಮ್ರಾಜ್ಯದ ಒಂದು ಟೈಮಲ್ಲಿ ಮತ್ತೆ ಅದನ್ನ ಪುನರ್ ನಿರ್ಮಾಣ ಮಾಡಿ ಮತ್ತೆ ಅದನ್ನ ಎಕ್ಸ್ಟೆಂಡ್ ಮಾಡಿದ್ರು ಅಂತ ಹೇಳಿ ಅಭಿಪ್ರಾಯನ ಪಟ್ಟಿದ್ದಾರೆ. ನೀವು ನೋಡ್ತಿರ್ಬೋದು ಸುತ್ತಲೂ ಹೇಗಿದೆ ಅಂತ ಹೇಳಿ. ಈ ಒಂದು ಜಾಗಕ್ಕೆ ನಾವು ಬಂದಾಗ ನಂಗೆ ಏನಿಸ್ತು ಅಂತ ಹೇಳಿದ್ರೆ, ಬೆಟ್ಟ ಹತ್ಕೊಂಡು ಬರಬೇಕು. ಈ ಬೆಟ್ಟನ ಹತ್ಕೊಂಡು ಬಂದಮೇಲೆ ಇಲ್ಲಿ ಬೀಸ್ತಿರುವಂಥ ಗಾಳಿ ನೋಡಿ, ಶಾಂತತೆಯನ್ನು ನೋಡಿ ನಮ್ಮ ಮನಸ್ಸಿಗೆ ರಿಲ್ಯಾಕ್ಸೇಷನ್ ಆಯಿತು. ಇನ್ನೊಂದು ಏನಂತ ಹೇಳಿದ್ರೆ, ನಾವು ಈ ದೇವಸ್ಥಾನಕ್ಕೆ ಬರೋದ್ರಿಂದ ನಮ್ಗೆ ಬೇಕಾಗಿರುವಂಥ ಒಂದು ನೆಮ್ಮದಿ ಸಿಗುತ್ತೆ. ಮತ್ತು ಇನ್ನೊಂದು, ಟ್ರಾಫಿಕ್ನಿಂದ ದೂರ ಇದ್ದಾಗ ನಮಗೆ ಎಷ್ಟು ಮನಸ್ಸಿಗೆ ಖುಷಿ ಆಗುತ್ತೆ ಅನ್ನೋದು ಕೂಡ ನಾವು ಇಲ್ಲಿಗೆ ಬಂದಮೇಲೆ ನಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಇಲ್ಲಿಗೆ ಬಂದಮೇಲೆ ಬೀಸ್ತಿರೋಂಥ ಗಾಳಿ ನನ್ನ ಮಕ್ಕಳಿಗೆ ಮುತ್ತ ನೀಡೋ ರೀತಿ ಅನಿಸುತ್ತೆ. ಸೊ ನಾವು ದ್ರಾವಿಡ ಶೈಲಿಯಲ್ಲಿ ಕಟ್ಟಿದ್ದಾರೆ ಅನ್ನೋದಕ್ಕೆ ಕಾರಣ ಇರಬೇಕಲ್ಲ. ಆ ಕಾರಣ ಏನಂತ ಹೇಳಿದ್ರೆ, ಎದುರುಗಡೆ ಕಾಣ್ತಿರುವಂಥ ಒಂದು ರಾಜಗೋಪುರ. ಆ ರಾಜಗೋಪುರದ ಮೇಲೆ ಕೆತ್ತನೆ ಮಾಡಿರುವಂಥ ದೇವತೆಗಳ ಮೂರ್ತಿಗಳು ಇದು ಒಂದು ಉದಾಹರಣೆ ಆಗಿದೆ. ದೇವಸ್ಥಾನಕ್ಕೆ ಗರ್ಭಗುಡಿ ಇದೆ. ಮತ್ತೆ ಗರ್ಭಗುಡಿ ಚೌಕಾಕಾರದಲ್ಲಿ ಇಟ್ಟಿರ್ತಾರೆ. ಕಲ್ಲುಗಳ ಸ್ತಂಭ ಏನಿದೆಯಲ್ಲ, ಈ ಕಲ್ಲುಗಳ ಸ್ತಂಭಗಳಲ್ಲಿ ನಾವು ಕೆತ್ತನೆಗಳನ್ನ ನೋಡ್ಬೋದು. ಸುತ್ತಲೂ ಪ್ರಕೃತಿ, ನಡುವೆ ದೇವಸ್ಥಾನ, ಎರಡರ ಒಂದು ಕಾಂಬಿನೇಷನ್ನ ನೀವು ನೋಡ್ಬೋದು. ಅಡ್ವಾನ್ಸ್ ಆಗಿದೆ ಕೋತಿಗಳು ಕೂಡ, ಫೋನ್ ಕೂಡ ಕಿತ್ಕೊಂಡು ಹೋಗುತ್ತೆ. ಇದು ಕಾಂಪೌಂಡ್ಗಳಿರುತ್ತೆ. ಮತ್ತೆ ಆ ಆವರಣದಲ್ಲಿ ದೇವತೆಗಳ ಒಂದು ಮಂದಿರ ಕೂಡ ಇರುತ್ತೆ. ಈ ದೇವಸ್ಥಾನ ನರಸಿಂಹ ಸ್ವಾಮಿಯವರ ಸನ್ನಿಧಿಯ ದೇವಸ್ಥಾನ. ಈ ಒಂದು ದೇವಸ್ಥಾನದಲ್ಲಿ ಬ್ರಹ್ಮ ಮಹೋತ್ಸವ ಮತ್ತು ವೈಕುಂಠ ಏಕಾದಶಿನ ತುಂಬ ಚೆನ್ನಾಗಿ ಆಚರಿಸ್ತಾರೆ. ಇದೇ 20ನೇ ತಾರೀಕು 3, 2026ರಂದು ಬ್ರಹ್ಮ ಮಹೋತ್ಸವ ಜಾತ್ರೆ ನಡೆಯುತ್ತೆ. ದೇವಸ್ಥಾನದ ಟೈಮಿಂಗ್ಸ್ ಏನಂತ ಹೇಳಿದ್ರೆ, ಬೆಳಿಗ್ಗೆ 7 ಗಂಟೆಯಿಂದ ಹಿಡಿದು ಮಧ್ಯಾಹ್ನ 12 ಗಂಟೆವರೆಗೂ, ಅದೇ ರೀತಿ ಸಂಜೆ 5 ಗಂಟೆಯಿಂದ ಹಿಡಿದು 7 ಗಂಟೆವರೆಗೂ ಟೈಮಿಂಗ್ಸ್ ಇದೆ. ನೀವು ಅದ್ರ ಒಳಗಡೆ ಬಂದ್ಬಿಟ್ಟು ದರ್ಶನ ಮಾಡ್ಕೊಂಡು ಹೋಗ್ಬೋದು. ದೇವಸ್ಥಾನದ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ನಾನು ಬಿಗ್ ಬಾನ್ ಫಾರ್ಮ್ಗೆ ಬಂದಿದೆ. ಅಲ್ಲಿ ಬಂದಾಗ ಗೊತ್ತಾಯ್ತು, ಇಲ್ಲಿ ಬರೋಕ್ಕಿಂತ ಮುಂಚೆ ಬುಕ್ ಮಾಡ್ಕೊಂಡು ಬರಬೇಕು. ಒಂದು ಪರ್ಸನ್ಗೆ 600 ರೂಪಾಯಿ. ಅದರಲ್ಲಿ ಡಿಫ್ರೆಂಟ್ ಲೆವೆಲಲ್ಲಿ ಇದೆ. ಸ್ಕೂಲ್ದಾಗಿರ್ಬೋದು, ಮತ್ತು ಚಿಕ್ಕ ಮಕ್ಕಳದು, 18 ವರ್ಷಕ್ಕಿಂತ ಕೆಳಗಿರೋರು, 12 ವರ್ಷಕ್ಕಿಂತ ಮೇಲ್ಪಟ್ಟವರು, ಈ ರೀತಿ ಒಂದೊಂದು ಕ್ಯಾಟಗರಿಲಿ ಒಂದೊಂದು ಬುಕಿಂಗ್ ಚಾರ್ಜಸ್ನ ಇಟ್ಟಿದ್ದಾರೆ. ಇಲ್ಲಿ ಬರ್ಬೇಕಂತ ಹೇಳಿದ್ರೆ ಪ್ರೀ ಬುಕಿಂಗ್ ಆಗಿರಬೇಕು. ನೋಡೋಕೆ ಚೆನ್ನಾಗಿದೆ. ನಾನು ನಿಂತ್ಕೊಂಡಿರೋ ಜಾಗ ಬಸ್ ಸ್ಟಾಪು. ಯಾವುದೇ ಶೀಟ್ ಇಲ್ಲ, ಬಸ್ ಸ್ಟಾಪ್ ಅನ್ನೋ ಬೋರ್ಡ್ ಇಲ್ಲ, ಏನೂ ಇಲ್ಲ. ಒಂದು ಕರೆಂಟ್ ಕಂಬನೇ ಇಲ್ಲಿ ಗುರ್ತು.